ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ. ಏನೇ ನಡೀತಿತ್ತು ರಾತ್ರಿ ಎಲ್ಲ ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ. ಇಲ್ಲಿ ಕಂಪ್ಲೀಟಾಗಿ ಬಿಗ್ ಬಾಸ್ನಲ್ಲಿ ಕ್ಯಾಮ್ರಾಗಳನ್ನು ಟಾಸ್ಕ್ ಕಡೆ ತೋರಿಸ್ತಾ ಇಲ್ಲ. ಯಾಕಂದರೆ ಲಾಸ್ಟ್ ಎಂಡಿಗೆ ಬಂದಿದೆಯಲ್ಲ ಇವಾಗ ಬಿಗ್ ಬಾಸು, ಇನ್ನೂ 20 ಡೇಸ್ ಇದೆ. ಅದು ಸಲುವಾಗಿ ಅವರು ಜಸ್ಟ್ ನಾರ್ಮಲ್ ಅವರು ಕೂತ್ಕೊಂಡಿರೋದು ಮಾತ್ರ ತೋರಿಸ್ತಾ ಇದ್ದಾರೆ. ಟಾಸ್ಕ್ ಏನೇ ನಡೀತಿದೆ ಅಂತ ಏನೂ ತೋರಿಸ್ತಾ ಇಲ್ಲ. ಆ್ಯಕ್ಚುಲಿ ಈ ಒಂದು ಟಾಸ್ಕ್ ಬಂದುಬಿಟ್ಟು ಯಾರ್ಯಾರ ಜೊತೆ ನಡೆದಿರಬೇಕಂದ್ರೆ ತನಿಷಾ, ವರ್ತೂರ್ ಸಂತೋಷು, ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಇವರೆಲ್ಲರ ಜೊತೆ ಈ ಒಂದು ಟಾಸ್ಕ್ ನಡೆದಿದೆ. ಓಕೆನಾ. ವರ್ತೂರ್ ಸಂತೋಷ್ ಅವರು ನಿನ್ನೆ ನೋಡಿದ್ರೆ ನೀವು ಆ ಒಂದು ಟಾಸ್ಕ್ನಲ್ಲಿ ವಿನ್ ಆದರು. ಇವತ್ತು ಕೂಡ ಅವರು ಗೆದ್ದಿದ್ದಾರೆ ಅನ್ನೋ ಒಂದು ಡೌಟ್ ಇಲ್ಲಿ ಕಾಡ್ತಾ ಇದೆ. ಅದ್ರ ಜೊತೆಗೆ ಪ್ರತಾಪ್ ಕೂಡ ಸೆಕೆಂಡ್ ವಿನ್ನರು, ಅಂದರೆ 4 ಜನ ಆಡಿದ್ರಲ್ಲ, ಸೆಕೆಂಡಲ್ಲಿ ಅವರು ಬಂದಿರಬೇಕು. ಆ್ಯಕ್ಚುಲಿ ಫಸ್ಟ್ 3 ಜನ ಆಡಿಸಿದ್ರು. ಆಮೇಲೆ ಒಬ್ಬರು ಏನು ಮಾಡಬೇಕಪ್ಪ ಅಂದರೆ ಗೆಸ್ ಮಾಡೋದ್ರಲ್ಲಿ ವಿನ್ ಆಗಿರ್ತಾರೆ. ಇನ್ನು 3 ಜನ ಅಲ್ಲ ಇದ್ರ ಪ್ರಕಾರ ಅದು. ಆಮೇಲೆ ಎಲ್ಲರಿಗೂ ಬಂದಿರುತ್ತೆ ಪಾಯಿಂಟ್ಸ್. ಆ್ಯಕ್ಚುಲಿ ಇಲ್ಲಿ ಇವ್ರಿಗಂತಲ್ಲ, ಅಂದರೆ ಲಾಸ್ಟ್ ಸೋತವ್ರಿಗೆ ಬರೋಲ್ಲ. ಎರಡನೇದು ಮೇಲೆ ಫಸ್ಟ್ ಗೆಸ್ ಮಾಡಿದವ್ರಿಗೆಲ್ಲ ಬರುತ್ತೆ, 30 ಬರುತ್ತೆ. ಓಕೆನಾ. ಈ ಥರ ಒಂದು ಟಾಸ್ಕ್ ನಡೀತಾ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಸ್ವಲ್ಪ ಕ್ಲ್ಯಾಶ್ ಆಗುತ್ತೆ ತನೀಶ್ ಅವರಿಗೆ ಮತ್ತು ಸಂಗೀತ ಅವರಿಗೆ. ಇಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ರ ತನೀಶ್ ಅವರು ಅನ್ನೋ ಒಂದು ಡೌಟ್ ಬರ್ತಾಯಿದೆ. ಅದರಾದಮೇಲೆ ಇಲ್ಲಿ ಕಂಪ್ಲೀಟಾಗಿ ಮ್ಯೂಟ್ ಮಾಡಿದ್ದಾರೆ. ಏನಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲಿ ನೋಡ್ಬೋದು ನೀವು, ವರ್ತೂರ್ ಸಂತೋಷ್ ಅವರು ಮತ್ತು ಕಾರ್ತಿಕ್ ಅವರು ತೊಡೆ ಮೇಲೆ ಮಲ್ಕೊಂಡಿದ್ದಾರೆ. ಯಾವುದೋ ಒಂದು ದೊಡ್ಡ ಟಾಸ್ಕ್ ಕೊಟ್ಟಿದ್ದಾರೆ, ಅಂದರೆ ತುಂಬ ಲಾಂಗು. ಅದೇ ಮತ್ತೆ ಜಾಸ್ತಿ ಇದೇ ಥರ ಇರ್ತವೆ ಟೆಕ್ನಿಕಲಿ ಬ್ಯಾಲೆನ್ಸ್ ಮಾಡೋದು ಟಾಸ್ಕ್ ಇತ್ತು ಸರ್ತಿ. ಈಗ ಅದೇ ರೀತಿಯಾಗಿ ಸಿಮಿಲರ್ ಆಗಿ ಆ ಥರ ಟಾಸ್ಕ್ಗಳು ಕೊಟ್ಟಿರ್ತಾರೆ. ಬಟ್ ಇವಾಗ 20 ಡೇಸ್ ಎಕ್ಸ್ಪೆಂಡ್ ಮಾಡಿದಾರಲ್ವಾ, ನನ್ನ ಪ್ರಕಾರ ಕೆಲವು ಸುದ್ದಿಗಳ ಪ್ರಕಾರ ಇನ್ನೊಬ್ರಿಗೆ ಯಾರಾದರೂ ಕರೆಸ್ತಾರೆ ಅನ್ನೋ ಒಂದು ಡೌಟ್ ಬರ್ತಾಯಿದೆ ಇಲ್ಲಿ. ಡೌಟ್ ಬರುತ್ತೋ. ಆಮೇಲೆ ಈ ವಾರ ನಾಮಿನೇಟ್ ಆದವ್ರಿಗೆ ಎಲಿಮಿನೇಟ್ ಮಾಡಲ್ಲ ಅನ್ನೋ ಒಂದು ಸುದ್ದಿ ಕೂಡ ಬರ್ತದೆ. ನಿಮಗೇನು ಅನಿಸುತ್ತೆ, ಯಾರು ವಿನ್ ಆಗ್ತಾರೆ ಬಿಗ್ ಬಾಸ್